ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಶೂಟಿಂಗ್ ಸಂದರ್ಭದಲ್ಲಿ ರಜನಿಕಾಂತ್ ಅವರು ಅಸ್ವಸ್ಥರಾದರು ಅನ್ನುವಂತ ಕಾರಣಕ್ಕೆ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಅವರನ್ನ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ತಲೈವಾಗೆ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ರಜನಿಕಾಂತ್ ಆರೋಗ್ಯ ಸ್ಥಿರವಾಗಿದೆ ಅಂತ ಅವರನ್ನ ಟ್ರೀಟ್ ಮಾಡಿದಂತ ವೈದ್ಯರು ತಿಳಿಸಿದ್ದಾರೆ. ಡಾಕ್ಟರ್ ಸಾಯಿ ಸತೀಶ್ ಅವರು ನಟ ರಜನಿಕಾಂತ್ ಅವರಿಗೆ ಚಿಕಿತ್ಸೆ ಕೊಟ್ಟಿದ್ದಾರೆ. ಅವರ ಆರೋಗ್ಯ ಸ್ಥಿರವಾಗಿದೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಹೀಗಾಗಿ ಅಭಿಮಾನಿಗಳು ಒಂದು ರೀತಿಯಾಗಿ ಆತಂಕದಲ್ಲಿದ್ದು ರಜನಿಕಾಂತ್ ಅವರಿಗೆ ಏನಾಗ್ಬಿಡ್ತು ಅನ್ನುವಂಥ ಕಾರಣಕ್ಕೆ. ಆದರೆ ಈಗ ನಿಟ್ಟುಸಿರು ಬಿಟ್ಟಂತಾಗಿದೆ. ರಜನಿಕಾಂತ್ ಅವರ ಆರೋಗ್ಯ ಸ್ಥಿರವಾಗಿದೆ, ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ವೈದ್ಯರು ತಿಳಿಸಿರೋದ್ರಿಂದ ಅವರ ಅಭಿಮಾನಿಗಳಿಗೆ ಒಂದು ರೀತಿಯಾಗಿ ಆತಂಕ ದೂರ ಆದಂತೆ ಅನಿಸ್ತಾ ಇದೆ. ಅವರು ಶೂಟಿಂಗ್ ಸಂದರ್ಭದಲ್ಲಿ ಅಸ್ವಸ್ಥರಾದರು ಅನ್ನುವಂಥ ಕಾರಣಕ್ಕೆ ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ಸೇರಿಸಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಲಾಗ್ತಾ ಇತ್ತು. ಆದರೆ ಅವರನ್ನು ಟ್ರೀಟ್ ಮಾಡಿದಂಥ ವೈದ್ಯರು ಅಂತಹ ದೊಡ್ಡ ಸಮಸ್ಯೆ ಏನಿಲ್ಲ ಅಂತ ಡಾಕ್ಟರ್ ಸಾಯಿ ಸತೀಶ್ ಅವರು ತಿಳಿಸಿದ್ದಾರೆ. ಹೀಗಾಗಿ ಗಂಭೀರವಾದಂಥ ಸಮಸ್ಯೆ ಏನಿಲ್ಲ, ಆತಂಕ ಪಡುವಂಥ ಅಗತ್ಯ ಏನಿಲ್ಲ. ಹೀಗಾಗಿ ರಜನಿಕಾಂತ್ ಅವರು ಸೇಫ್ ಆಗಿದ್ದಾರೆ, ಅವರ ಆರೋಗ್ಯ ಏನಿದೆ ಸ್ಥಿರವಾಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಅಭಿಮಾನಿಗಳಿಗೆ ಈಗ ಒಂದು ರೀತಿ ಸಂತೋಷ, ಒಂದು ರೀತಿ ನಿಟ್ಟುಸಿರು ಬಿಟ್ಟಂತಾಗಿದೆ. ಏನಾಗ್ಬಿಡ್ತು ಅನ್ನುವಂಥ ಭಯ, ಆತಂಕ ಇದ್ದೇ ಇತ್ತು. ಆದ್ರೀಗ ಅದ್ಯಾವುದು ಕೂಡ ಇಲ್ಲ, ಅದೆಲ್ಲದೂ ಕೂಡ ದೂರ ಆದಂತೆ ಆಗಿದೆ. ಇನ್ನೇನು ಡಿಸ್ಚಾರ್ಜ್ ಕೂಡ ಮಾಡ್ತಾರೆ. ಅಂದರೆ ಚಿಕ್ಕ ಪುಟ್ಟ ಸಮಸ್ಯೆ ಅಥವಾ ಒತ್ತಡ ಇರುತ್ತೆ, ಶೂಟಿಂಗ್ಗಳನ್ನ ಮಾಡ್ತಿರ್ತಾರೆ. ಹೀಗಾಗಿ ಒಂದಷ್ಟು ಒತ್ತಡ, ಪ್ರೆಷರ್ ಇರೋದ್ರಿಂದ ಇಂತಹ ಸಮಸ್ಯೆಗಳು ಆಗಾಗ ಉಂಟಾಗ್ತಾ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೂಡ ಹಾಗೇನೆ ಅವರು ಅಸ್ವಸ್ಥರಾಗಿದ್ರು. ಹಾಗಾಗ್ತಾ ಇದ್ದಂತೆಯೇ ಅವ್ರನ್ನ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿದೆ. ಅಂತಹ ದೊಡ್ಡ ಮಟ್ಟದ ಸಮಸ್ಯೆ ಏನಿಲ್ಲ, ಅವರ ಆರೋಗ್ಯ ಸ್ಥಿರವಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಅವರನ್ನ ಉಪಚರಿಸಿದಂಥ ವೈದ್ಯರು ಹೇಳಿದ್ದಾರೆ. ಸದ್ಯಕ್ಕೆ ತಲೈವಾಗೆ ಯಾವುದೇ ರೀತಿಯ ತೊಂದರೆ ಇಲ್ಲ, ಅಭಿಮಾನಿಗಳು ಯಾವುದೇ ರೀತಿ ಆತಂಕ ಪಡುವಂಥ ಅಗತ್ಯ ಕೂಡ ಇಲ್ಲ.